ಸಾತ್ವಿಕ ಧರ್ಮಾತ್ಮರೇ, ಈ ವರ್ಷ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸದ ವಿಷಯವಾಗಿ ಒಂದಷ್ಟು ಚಿಂತನೆಯನ್ನು ಮಾಡೋಣ. ನಮ್ಮ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಒಂದು ವರ್ಷದಲ್ಲಿ 12 ಮಾಸಗಳು ಬರ್ತವೆ. ಇದಕ್ಕೆ ಸೂರ್ಯ ಗ್ರಹ ಪ್ರತಿ ಮಾಸದಲ್ಲೂ ಕೂಡ ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಕ್ಕೆ ನಾವು ಸಂಕ್ರಮಣ ಅಂತ ಕರಿತಾ ಇದ್ದೇವೆ, ಅಥವಾ ಮಾಸ ಸಂಕ್ರಾಂತಿ ಅಂತ ಕರ್ಕೊಂಡು ಬಂದಿದ್ದೇವೆ. ಅದರ ವಿಶೇಷ ಅಂತ ಕೇಳಿದರೆ, ಪ್ರತಿ 3 ವರ್ಷಕ್ಕೊಮ್ಮೆ ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣನೂ ಬರೋದಿಲ್ಲ ಮತ್ತು ರವಿ ರಾಶಿಯನ್ನು ಬದಲಾವಣೆಯನ್ನು ಮಾಡೋದಿಲ್ಲ. ಇದಕ್ಕೆ ಕರೀತಾ ಇದ್ದಾರೆ ಅಧಿಕ ಮಾಸ ಅಂತ ಕರೀತಾ ಇದ್ದಾರೆ. ಇದು 32 ತಿಂಗಳು 16 ದಿನಕ್ಕೊಮ್ಮೆ ಈ ಮಾಸ ಬರುತ್ತೆ. ಈ ವರ್ಷ ಅಂತಹ ಮಾಸ ಜ್ಯೇಷ್ಠ ಅಧಿಕ ಮಾಸ ಬಂದಿದೆ. ದಿನಾಂಕ 17/5/2026 ಭಾನುವಾರ ಪ್ರಾರಂಭಗೊಂಡು ಇದೇ ಜೂನ್ 15 ಸೋಮವಾರ ಮಂಗಲಗೊಳ್ತಾ ಇದೆ. ಈ ಬಾರಿ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಪ್ರಾರಂಭ ಆಗಿರುವಂಥದ್ದು ಒಂದು ವಿಶೇಷ ಅಂತ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ, ಮಲಮಾಸ ಅಂತ ಕೂಡ ಕರೀತಾ ಇದ್ದಾರೆ, ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾ ಇದ್ದಾರೆ. ಹಾಗಿದ್ರೆ ಈ ಮಾಸದಲ್ಲಿ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನುವಂಥ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಈ ಮಾಸದಲ್ಲಿ ಮಾಡಬೇಕಾದಂಥ ಕಾರ್ಯಗಳು ಯಾವುದು ಅಂತ ಕೇಳಿದರೆ, ಆಧ್ಯಾತ್ಮಿಕ ಸಾಧನೆ. ಅದಕ್ಕೆ ಹೇಳ್ತಾರೆ ಅಧಿಕಶ್ಯ ಅಧಿಕ ಫಲಂ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂದರೆ ನಾವು ಮಾಡಿರುವಂಥ ಪುಣ್ಯ ಕಾರ್ಯಗಳು, ಧರ್ಮ ಕಾರ್ಯಗಳು, ಶ್ರೇಷ್ಠ ಕಾರ್ಯಗಳು ಅತ್ಯಂತ ಶುಭ ಫಲವನ್ನು ಕೊಡುವಂಥವಾಗ್ತವೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಮಾಡಬಹುದು? ಪವಿತ್ರ ತೀರ್ಥ ಸ್ನಾನ ಅಂತ ಕರೀತಾರೆ. ಪವಿತ್ರ ತೀರ್ಥಗಳು ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಸಪ್ತ ಸಾಗರಗಳಿರಬಹುದು. ಆನಂತರದಲ್ಲಿ ಈ ಪವಿತ್ರ ತೀರ್ಥಗಳಿರಬಹುದು. ಅಲ್ಲಿ ಸ್ನಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರಗಳ ಪಾಪಗಳು ದೂರವಾಗತ್ತೆ ಅಂತ ಕರ್ಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ. ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿಕೊಳ್ತಕ್ಕಂಥದ್ದು. ಅಲ್ಲಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಹೋಮ ಹವನ ಪುಣ್ಯ ಕಾರ್ಯಗಳು, ಅನ್ನದಾಸೋಹ, ಆನಂತರ ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಇದಾಗಿರುತ್ತೆ. ಆನಂತರದಲ್ಲಿ ಕುಲದೈವ, ಗ್ರಾಮದೈವ, ಇಷ್ಟದೈವ ಇವುಗಳ ದರ್ಶನ ಮಾಡ್ಕೊಳ್ತಕ್ಕಂಥದ್ದು. ದರ್ಶನ ಮಾಡಿಕೊಂಡು ಪೂಜೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆನಂತರದಲ್ಲಿ ಗುರು ಹಿರಿಯರ, ತಪಸ್ವಿಗಳು, ಸಿದ್ಧಿಪುರುಷರು, ಸಾಧಕರು, ಯೋಗಿಗಳು, ಆನಂತರದಲ್ಲಿ ಹಿರಿಯರ ದರ್ಶನ ಮಾಡ್ಕೋಬೇಕು. ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿಕ್ಕೆ ಒಳ್ಳೆ ಮಾಸ ಇದಾಗಿರುತ್ತೆ. ಆನಂತರದಲ್ಲಿ ದಾನವನ್ನು ಮಾಡಲಿಕ್ಕೆ ಹೇಳಿ ಮಾಡಿಸಿದ ಮಾಸ ಅಧಿಕ ಮಾಸ. ಯಾವುದೇ ಒಂದು ಪದಾರ್ಥವನ್ನು ದಾನ ಮಾಡಿದರೂ 33 ಪದಾರ್ಥವಾಗಿ ದಾನ ಮಾಡಿರಿ ಅಂತ ಹೇಳ್ತಾರೆ. ಉದಾಹರಣೆಗೆ ನೀವು ಬಾಳೆಹಣ್ಣು ದಾನ ಮಾಡಿದರೂ ಕೂಡ 33 ದಾನ ಮಾಡಿರಿ. ತೆಂಗಿನಕಾಯಿ ದಾನ ಮಾಡಿದರೂ 33 ತೆಂಗಿನಕಾಯಿ ದಾನ ಮಾಡಲಿಕ್ಕೆ ಬರ್ತದೆ. ಆನಂತರದಲ್ಲಿ ನೀವು ಕೆಲವರು ಅನ್ನ ದಾಸೋಹ ನಡೆಯುವಲ್ಲಿ ತರಕಾರಿಯನ್ನು ದಾನ ಮಾಡಬಹುದು. 33 ಯಾವುದೇ ದಾನ ಮಾಡಿದರೂ ಕೂಡ ನೀವು ಒಂದು 33 ಸಂಖ್ಯೆಯಲ್ಲಿ ದಾನ ಮಾಡಬೇಕಾಗತ್ತೆ. ಆನಂತರದಲ್ಲಿ ಅಪೂಪ ದಾನ ಅಂತ ಕೂಡ ಬರುತ್ತೆ. ಅದು ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಆಗಿದೆ. ಹಾಗಿದ್ರೆ 33 ಸಂಖ್ಯೆಯಲ್ಲಿ ಯಾಕೆ ನಾವು ದಾನ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಯಾಕೆ ಅಂತ ಕೇಳಿದರೆ, ಅಷ್ಟಾವಸುಗಳು 8 ಜನ, ಏಕಾದಶ ರುದ್ರರು 11 ಜನ, ದ್ವಾದಶ ಆದಿತ್ಯರು 12 ಜನ, ಅಶ್ವಿನಿ ದೇವತೆಗಳು 2 ಜನ. ಇವೆಲ್ಲ ಕೂಡಿದಾಗ ಈ ದೇವತೆಗಳ ಸಂಖ್ಯೆ 33 ಆಗತ್ತೆ. 33 ಸಂಖ್ಯೆ 33 ಕೋಟಿ ದೇವತೆಗಳ ಪ್ರತೀಕವೂ ಕೂಡ ಆಗತ್ತೆ. ಹಾಗಾಗಿ ಆ 33 ಕೋಟಿ ದೇವತೆಗಳ
ಪ್ರತೀಕವಾಗಿ ನಾವು 33 ಸಂಖ್ಯೆಯಲ್ಲಿ ದಾನವನ್ನು ಮಾಡುವಂಥದ್ದು ಅತ್ಯವಶ್ಯಕ ಅಂಥೇಳಿ ಕರ್ಕೊಂಡು ಬಂದಿದ್ದಾರೆ. ಅದರ ಜೊತೆಯಲ್ಲಿ ನೀವು ಮನೆಯಲ್ಲಿ ಶಿವ ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಅವಕಾಶ ಇದೆ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು. ಲಲಿತ ಸಹಸ್ರನಾಮವನ್ನು ಜಪ ಮಾಡಲಿಕ್ಕೆ ಅವಕಾಶ ಇದೆ. ಆನಂತರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪುರಾಣ ಪ್ರವಚನಗಳನ್ನು ಕೇಳುವಂಥದ್ದು, ಆನಂತರ ಶಿವಕಥಾ, ರಾಮಕಥಾ, ಭಾಗವತ ಅನ್ನುವಂಥ ವಿಶೇಷ ಗ್ರಂಥಗಳನ್ನು, ನಮ್ಮ ಧರ್ಮದ ಸಿದ್ಧಾಂತ ಶಿಖಾಮಣಿ ಇರಬಹುದು, ಇತರೆ ಶ್ರೇಷ್ಠ ಗ್ರಂಥಗಳನ್ನು ಪಾರಾಯಣ ಮಾಡುವಂಥದ್ದು ಅತ್ಯಧಿಕ ಫಲವನ್ನು ಕೊಡುತ್ತೆ. ಈ ಮಾಸದಲ್ಲಿ ಮಾಡುವಂಥ ನಾವು ಶ್ರೇಷ್ಠ ಪುಣ್ಯ ಕರ್ಮಗಳೇನಿದ್ದಾವಲ್ಲ, ಪ್ರತಿ ಮಾಸಕ್ಕಿಂತ 10 ಪಟ್ಟು ಹೆಚ್ಚು ಪುಣ್ಯವನ್ನು ತಂದುಕೊಡುತ್ತೆ ಅಂತ ಶಾಸ್ತ್ರಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾವೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಧರ್ಮ ಕಾರ್ಯವನ್ನು ಮಾಡುವಂಥದ್ದು ಅತಿ ಉತ್ತಮ. ಯಾವುದನ್ನು ಮಾಡಬಾರ್ದು, ನೀವು ಯಾವುದೇ ಶುಭಮಂಗಲ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಆನಂತರದಲ್ಲಿ ಯಾರ ಬಗ್ಗೆ ಆರೋಪ, ಅಪಮಾನ, ನಿಂದೆ, ಗೊಂದಲಗಳು, ನೀವೇನು ಮಾಡಿದರೂ ಪಾಪನೂ ಕೂಡ ಅಷ್ಟೇ ಜಾಸ್ತಿ ಆಗತ್ತೆ. ಪಾಪದ ಕೆಲಸ ಮಾಡೋದರಿಂದ ಅತ್ಯಂತ ಕಠಿಣ ಪ್ರಸಂಗಗಳು ನಿರ್ಮಾಣ ಆಗತ್ತೆ. ಆನಂತರದಲ್ಲಿ ಯಾವುದೇ ಗೃಹ ಪ್ರವೇಶ, ಗೃಹ ನಿರ್ಮಾಣ ಕಾರ್ಯ, ವಿವಾಹ ಮಂಗಲ ಕಾರ್ಯ, ಆನಂತರ ವಾಸ್ತು ಶಾಂತಿ ಕ್ರಿಯೆಗಳು, ಇತರೆ ದೀಕ್ಷಾ ಸಂಸ್ಕಾರಗಳು, ಈ ಥರದ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಆನಂತರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯ ಸಂಪಾದನೆ ಮಾಡುವಂಥ ಕಾರ್ಯವನ್ನು ನೀವು ಇದರಲ್ಲಿ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಮಯ, ಅಧಿಕ ಮಾಸ ಅಂತ ಕರ್ಕೊಂಡು ಬಂದಿದ್ದಾರೆ. ಇದು ಒಂದು ಮಾತು ತಮ್ಮೆಲ್ಲರ ಗಮನಕ್ಕೆ ತರೋದಿಷ್ಟೇ ಸದ್ಭಕ್ತ ಬಂಧುಗಳೇ, ಒಂದು 3 ಪ್ರಕಾರ ನಿಯಮಗಳು ತಮ್ಮ ಗಮನಕ್ಕೆ ತರ್ತೇವೆ. ನೀವು ಈ 3 ಸಂಪಾದನೆ ಮಾಡೋ ಸಮಯದಲ್ಲಿ ಜಾತಿ, ಮತ, ಪಂಥ, ಪಕ್ಷಭೇದ, ಆನಂತರ ಪ್ರತಿಷ್ಠೆಗಳನ್ನು ದೂರ ಇಡಬೇಕು. ಏನು ಅಂತ ಕೇಳಿದರೆ, ಪುಣ್ಯ ಸಂಪಾದನೆ ಮಾಡುವಲ್ಲಿ, ಆರೋಗ್ಯ ಸಂಪಾದನೆ ಮಾಡುವಲ್ಲಿ, ವಿದ್ಯೆ ಸಂಪಾದನೆ ಮಾಡುವಲ್ಲಿ ಇವೆಲ್ಲವನ್ನು ದೂರ ಇಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ಎಲ್ಲದನ್ನು ಕೂಡಿಸ್ಬೇಡಿ. ಉದಾಹರಣೆ, ಪುಣ್ಯ ಸಂಪಾದನೆ ಮಾಡುವಾಗ ನಿಮಗೆ ಎಲ್ಲಿ ಆನಂದ ಅನಿಸುತ್ತೋ, ನೀವು ಎಲ್ಲಿ ದಾನ ಮಾಡಿದರೆ ಸತ್ಪಾತ್ರಕ್ಕೆ ಸಲ್ಲುತ್ತೆ ಅಂತ ನಿಮಗೆ ಅನಿಸುತ್ತೋ ಅಲ್ಲಿ ದಾನ ಮಾಡಿರಿ. ಎಲ್ಲಿ ಸೇವಾ ಮಾಡಿದರೆ ನಿಮಗೆ ಸಮಾಧಾನ ಅನಿಸುತ್ತೋ ಅಲ್ಲಿ ಸೇವಾ ಮಾಡಿರಿ. ಎಲ್ಲಿ ಜಪ ತಪಗಳನ್ನು ಮಾಡೋದ್ರಿಂದ ಆನಂದ ಸಿಗುತ್ತೋ ಅಲ್ಲಿ ಮಾಡಿರಿ. ಇಲ್ಲಿ ನೀವು ಜಾತಿ ಮತ ಪಂಥಗಳನ್ನು ನೋಡಬೇಡಿ. ಪುಣ್ಯ ಸಂಪಾದನೆ ಮಾಡುವಲ್ಲಿ ಎಲ್ಲಿ ಆದರೂ ಆಗಲಿ ಪುಣ್ಯ ಸಂಪಾದನೆ ನಿಮಗಾಗತ್ತೆ ಅಂದರೆ ಅಲ್ಲಿ ನೀವು ಶ್ರದ್ಧೆಯಿಂದ ಮಾಡಿರಿ. ಆನಂತರ ಆರೋಗ್ಯ ವಿಷಯ ಬಂದಾಗ, ಅಕಸ್ಮಾತ್ ನಿಮಗೆ ಆರೋಗ್ಯ ವ್ಯತ್ಯಾಸ ಆಗಿರುತ್ತೆ, ಯಾರಿಗೂ ಹೃದಯಾಘಾತ ಆಗಿರುತ್ತೆ, ಅಲ್ಲಿ ನೀವು ಒಳ್ಳೆ ವೈದ್ಯರ ಹತ್ರ ಹೋಗೋಕ್ಕೆ ವ್ಯವಸ್ಥೆ ಮಾಡಿರಿ. ಅಲ್ಲಿ ಜಾತಿ ಮತ ಪಂಥ ಪಕ್ಷಗಳನ್ನು ನೋಡಬೇಡಿ. ಆನಂತರದ ವಿದ್ಯೆ ಸಂಪಾದನೆ, ನೀವು ಜ್ಞಾನ ಸಂಪತ್ತಿ ಗಳಿಸುವಂಥ ಪ್ರಸಂಗ ಬಂದಾಗ ಅಲ್ಲೂ ಕೂಡ ಬಹಳ ಸೂಕ್ಷ್ಮತೆಯಿಂದ ಗ್ರಹಣ ಮಾಡಬೇಕೇ ಹೊರತು ಅಲ್ಲಿ ಜಾತಿ ಮತ ಪಂಥ ಉಚ್ಚ ನೀಚಗಳನ್ನು ಯಾವುದನ್ನು ಕೂಡ ಗಮನಿಸಬಾರ್ದು ಅಂತಕ್ಕಂಥ ಮಾತು. ಹಾಗಾಗಿ ನೀವು ಆ ರೀತಿಯಾಗಿ ನಡ್ಕೊಂಡಾಗ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಾರಿ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಹಾಗಾಗಿ ಇದರ ಸದುಪಯೋಗವನ್ನು ನಾವೆಲ್ಲ ಮಾಡಿಕೊಡೋ ಇನ್ನೊಂದು ಸಾರಿ ನೆನಪು ಮಾಡಿಕೊಡ್ತೇವೆ. ದಿನಾಂಕ 17/5/2026 ಭಾನುವಾರ ಪ್ರಾರಂಭ ಆಗತ್ತೆ. ಆನಂತರದಲ್ಲಿ 15/6/2026 ಸೋಮವಾರ ಇದು ಮಂಗಲಗೊಳ್ಳುತ್ತೆ. ಅಲ್ಲಿ ಪರ್ಯಂತರವಾಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ. ಧರ್ಮ ಕಾರ್ಯವನ್ನು ಮಾಡೋಣ. ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಿವಂ ಭೂಯಾತ್.